ಹೇ ಗೈಸ್, ಹಾಯ್ ಹಲೋ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾ ಅಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿ ಇದ್ದೀನಿ ಗೈಸ್. ನೋಡಿದ್ರಿ ಅಲ್ಲ, ಬೆಳಗಿನ ಜಾವ ಬಂದ್ವು 4:45. ಸೊ ಸ್ವಲ್ಪ ಹೊತ್ತು ಮಲ್ಕೊಂಡು ಈಗ ಎದ್ದು ಬಂದಿದ್ದೀನಿ. ಬಿಕಾಸ್ ಚಿಂಟುಗೆ ಸ್ಕೂಲಿಗೆ ಕಳಿಸ್ಬೇಕು ಗೈಸ್. ಫಸ್ಟ್ ಡೇ ಅಂತೂ ಕಳ್ಸೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ಇವಾಗಾದರೂ ಕಳ್ಸೋಣ ಅಲ್ಲ. ತುಂಬ ದಿನ ರಜಾ ಆದರೆ ಮತ್ತೆ ಹೋಗಿ ನಾನು ಅವ್ರ ಮುಂದೆ ನಿಂತ್ಕೊಳ್ಬೇಕು. ನನಗದು ಇಷ್ಟ ಇಲ್ಲ. ಹಾಗಾಗಿ ನಮ್ಮ ಚಿಂಟುಗೆ ಫುಲ್ ಮುದ್ದು ಮಾಡಿ ಪೂಸಿ ಹೊಡೆದು ಬುದ್ಧಿ ಮಾತು ಹೇಳಿ, ಪುಟಾಣಿ ಈಗ ನೀನು ಹೈಸ್ಕೂಲು ಹೋಗ್ಲೇಬೇಕಮ್ಮ, ಹೀಗೆಲ್ಲ ತಪ್ಪಿಸ್ಕೋಬಾರ್ದಮ್ಮ ಅಂತ ಹೇಳಿ ಕರ್ಕೊಬಂದಿದ್ದೀನಿ ಗೈಸ್. ಬನ್ನಿ ಇವಾಗ ತಿಂಡಿ ಮಾಡೋಣ ಬೇಗ ಬೇಗ. ಯಾಕೆ ಅಂದರೆ ಸ್ಕೂಲಿಗೆ ಟೈಮ್ ಆಗತ್ತೆ, ಮತ್ತು ಫಸ್ಟ್ ಡೇ ಸ್ಕೂಲಿಗೆ ಲೇಟಾಗಿ ಹೋಗಬಾರ್ದು, ಹೌದಲ್ಲ? ಸೊ ಬನ್ನಿ, ಇವತ್ತು ದೋಸೆ ಮತ್ತು ಬೆಲ್ಲ ಗೈಸ್. ಸೊ ಸಿಂಪಲ್ ತಿಂಡಿ. ದೋಸೆ ಬ್ಯಾಟರ್ ಇತ್ತು, ಸೊ ಅದನ್ನೇ ಹುಯ್ಕೊಡ್ತಾ ಇದ್ದೀನಿ. ಬನ್ನಿ ರೆಡಿ ಮಾಡೋಣ. ದೋಸೆ ರೆಡಿ ಆಯಿತು. ಬನ್ನಿ ಈಗ ಬೇರೆ ಕೆಲಸ ಮಾಡ್ಕೊಳ್ಳೋಣ, ಆಯಿತಾ? ಚಿಂಟಮ್ಮ ಎದು, ನೀರು ಕುಡಿ, ಟೈಮ್ ಆಯಿತು. ಎದೋ ಪುಟ್ಟ, ಸ್ಕೂಲಿಗೆ ಟೈಮ್ ಆಯಿತಾ? ಗೈಸ್ ತಿಂಡಿ ಎಲ್ಲ ರೆಡಿ ಮಾಡಿಟ್ಟಾಯಿತು. ಇವಾಗ ಸಾರು ಮಾಡ್ಕೊಳ್ಳೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ, ಜೀರಿಗೆ, ಮೆಣಸು, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಇಷ್ಟು ಸಹ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಮೆಣಸಿನ ಪುಡಿ ಮತ್ತು ಜೀರಿಗೆ ಪುಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಬನ್ನಿ ಇವಾಗ ಕರ್ಬೇವಿನ ಸೊಪ್ಪು ಕಿತ್ಕೋಬೇಕು. ಸೊ ಹೋಗೋಣ. ಜೋರು ಮಳೆ ಬಂದು ನಿಂತೋಯ್ತು ಗೈಸ್. ಬನ್ನಿ ಇವಾಗ ಹೋಗಿ ಕರ್ಬೇವಿನ ಸೊಪ್ಪು ಕಿತ್ಕೊಂಡು ಬರೋಣ. ಇಲ್ಲಿದೆ ನೋಡಿ ಕರ್ಬೇವಿನ ಸೊಪ್ಪು. ಇವನ್ ಮೆಹಂದಿಗೆ ಸಹ ನಾನು ಆ್ಯಕ್ಚುಲಿ ಡಿಕಾಕ್ಷನ್ ರೆಡಿ ಮಾಡ್ಕೊಂಡಿಲ್ಲ. ಸೊ ಮಾಡೋಣ ಅಲ್ಲ, ಅದು ಆಮೇಲೆ ಮಾಡೋಣ. ಫಸ್ಟ್ ಇವಾಗ ಸಾರಿಗೆ ಏನು ಬೇಕಲ್ಲ ಅದು ನೋಡ್ಕೊಳ್ಳೋಣ ಅಲ್ಲ. ಬನ್ನಿ ನೋಡಿ, ಕಿತ್ಕೊಂಡೆ. ಮಾಯಗಂಗೆ ಮಾಯಗಂಗೆ ಮೌನಿಯಾದೇನು, ಚೆನ್ನಾಗಿರುತ್ತೆ ಅಲ್ಲ ಗೈಸ್ ಲಿರಿಕ್ಸು. ಸೊ ಕರ್ಬೇವಿನ ಸೊಪ್ಪು ರೆಡಿ. ಇವಾಗ ಹೋಗಿ ಒಗ್ಗರಣೆ ಹಾಕೋದೆ ಸಾರನ್ನ. ನಮ್ಮ ಚಿಂಟುಗೆ ಈ ಕಾಳು ಮೆಣಸಿನ ಸಾರು ತುಂಬ ಇಷ್ಟ. ಸೊ ನೋಡಿ, ಇಷ್ಟೇ ಇಂಗ್ರೀಡಿಯೆಂಟ್ಸು: ಮೆಣಸಿನ್ಕಾಯಿ, ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು ಆ್ಯಂಡ್ ಜೀರಿಗೆ, ಮೆಣಸು. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾ ಇರೋದು. ಸೊ ಇಷ್ಟ ಹಾಕಿ ಸಾರು ಮಾಡೋದು ಅಷ್ಟೇ. ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಈ ಸಾರು ಮಾಡೋದು ವೆರಿ ಸಿಂಪಲ್. ಫ್ಯೂ ಇಂಗ್ರೀಡಿಯೆಂಟ್ಸ್ ಅಷ್ಟೇ. ನೋಡ್ಕೊಂಡಿದ್ದೀರಲ್ಲ, ನೀವು ಒಂದ್ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಆಯಿತಾ? ಬನ್ನಿ ಇವಾಗ ಚಿಂಟು ಅವ್ರ ಪಪ್ಪಗೆ ತಿಂಡಿ ಕೊಟ್ಬಿಟ್ಟು ಬರೋಣ. ಆ್ಯಂಡ್ ಟೀ ಮಾಡೋಕೆ ಇಟ್ಟಿದ್ದೀನಿ ಅಲ್ಲ, ಸೊ ಅದ್ರ ಪಾಡಿಗೆ ಟೀ ಆಗ್ತಾ ಇರುತ್ತೆ. ಇಲ್ಲಿ ಒಗ್ಗರಣೆಗೆ ಹಾಕಿದ್ದೀನಿ ಅಲ್ಲ, ಇದ್ರ ಪಾಡಿಗೆ ಇದು ಒಗ್ಗರಣೆ ಆಗ್ತಾ ಇರುತ್ತೆ. ಆಮೇಲೆ ಇನ್ನೇನು ಉಳ್ಕೊಂಡಿಲ್ಲ, ವೆರಿ ಸಿಂಪಲ್. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ಆಮೇಲೆ ಸ್ವಲ್ಪ ವಾಟರ್ ಹಾಕಿದ್ರೆ ಮೆಣಸಿನ ಸಾರು ರೆಡಿ ಆಗುತ್ತೆ. ಇವಾಗ ಟೀ ರೆಡಿ ಆಯಿತು. ಸೊ ಕೊಟ್ಬಿಟ್ಟು ಬರೋಣ ಅಲ್ಲ, ಬನ್ನಿ. ನಮ್ಮ ಅಂಕೋಲ ಕಡೆ ಜನಕ್ಕೆ ಟೀ ಜೊತೆಗೆ ಏನಾದರೂ ಸ್ನ್ಯಾಕ್ಸ್ ಇರಬೇಕು. ಐ ಮೀನ್ ಈ ರೀತಿ ಕುರುಕಲು ತಿಂಡಿ. ಸೊ ಟೀ ಜೊತೆಗೆ ಖಾರ ಮತ್ತು ಶಂಕರ್ ಪುಡಿ ಕೊಡ್ತಾ ಇದ್ದೀನಿ. ಸೊ ಬನ್ನಿ ಗೈಸ್, ಕೊಟ್ಬಿಟ್ಟು ಬರೋಣ. ನನಗೆ ಎಕ್ಸ್ಟ್ರಾ 1 ಸ್ಪೂನ್ ಸಕ್ಕರೆ ಹಾಕ್ಕೊಂಡು ಮತ್ತೆ ಟೀ ಕುದಿಸ್ಕೊತಾ ಇದ್ದೀನಿ. ಸೊ ಬನ್ನಿ ಇವಾಗ ಚಿಂಟು ಅವ್ರ ಪಪ್ಪಂಗೆ ಟೀ ಕೊಟ್ಬಿಟ್ಟು ಬರೋಣ.
ನಮ್ಮ ಚಿಂಟುದು ಸಾರು ರೆಡಿ ಆಗ್ತಾ ಇದೆ. ಇನ್ನೊಂದು 2 ಮಿನಿಟ್ಸ್ ಕುದ್ರೆ ಆಯಿತು. ಏ ಚಿಂಟು ಪುಟ, ಬಾ ಬೇಗ, ಟೈಮ್ ಆಯ್ತಾ. ಚೆನ್ನಾಗಿ ಬರ್ತಾ ಇದೆ ಘಮ ಘಮ. ಅಲ್ಲಿ ಬರ್ತಿತ್ತು, ಮೆಟ್ಲು ಮೇಲೆ ಇಳಿಬೇಕಾದ್ರೆ. ಚಿಂಟು ಇನ್ನ ಚಡ್ಡಿನೇ ಅಲ್ಲ, 8ನೇ ಕ್ಲಾಸ್. ಇಲ್ಲ ಹಂಗಲ್ಲಮ್ಮ, ಲೋಕಲ್ ಪ್ಲೇಸಸ್ ಹಂಗಲ್ಲ ಅಮ್ಮ, ಸಿಟಿಗಳಲ್ಲೇ ಬೇರೆ ಥರ, ಇಲ್ಲೇ ಬೇರೆ ಥರ. ತಿಂಡಿ ರೆಡಿ ಇದೆ, ಆದರೂ ಹೇಗೆ ಹೋಗ್ತಿದ್ದಾನೆ ನೋಡಿ, ಅಮ್ಮನೇ ತಿನ್ನಿಸ್ಲಿ ಬಂದು ಅಂತ. ಆಲ್ಮೋಸ್ಟ್ ಎಲ್ಲರದು ತಿಂಡಿ ಆಯಿತು. ಇವಾಗ ಚಿಂಟುನ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್. ಫಸ್ಟ್ ಡೇ ಪಾಪ ಮಗು ಯೂನಿಫಾರ್ಮ್ ಹಾಕ್ಕೊಂಡು ಚಡ್ಡಿ ಹಾಕ್ಕೊಂಡು ಹೋಗ್ತಾ ಇದೆ. ಅವ್ನಿಗೆ ಆ್ಯಕ್ಚುಲಿ ಪ್ಯಾಂಟ್ ಹಾಕ್ಕೋಬೇಕು ಅಂತ ಇಷ್ಟ ಆಯಿತು. ನಮ್ಮ ಚಿಂಟುಗೆ ಇದೆ ಫಸ್ಟು ನಾನು ಇಷ್ಟು ಬೇಗ ಸ್ಕೂಲಿಗೆ ಕಳಿಸ್ತಾ ಇರೋದು. ಚಿಂಟುನ ಸ್ಕೂಲಿಗೆ ಬಿಟ್ಬಿಟ್ಟು ಈಗ ಮನೆ ಕಡೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಮನೇಲಿ ತುಂಬ ಕೆಲಸ ಇದೆ ಗೈಸ್, ಸೊ ಅದಕ್ಕೆ ಏನು ಸಾಮಾನು ತೊಗೊಳೋದು ಬೇಡ, ಫಸ್ಟ್ ಕೆಲಸ ಮಾಡ್ಕೊಂಡು ಬಿಡೋಣ ಅಂದ್ಬಿಟ್ಟು ಮನೆ ಕಡೆ ಹೊರಟಿದ್ದೀನಿ. ಇನ್ನು ಚಿಂಟು ಅವ್ರ ಪಪ್ಪಂದು ಸ್ನಾನ ಆಗಿರಲಿಲ್ಲ, ಸೊ ಹಾಗಾಗಿ ದೇವ್ರ ಮನೆ ಕ್ಲೀನ್ ಮಾಡಿಬಿಡೋಣ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಟ್ಟಿದ್ದೀನಿ ಗೈಸ್. ದೇವ್ರ ಫೋಟೋ ಒರೆಸಿ, ದೇವ್ರ ಸಾಮಾನೆಲ್ಲ ಬೆಳಗಿ, ತುಪ್ಪದ ದೀಪ ಹಚ್ಚೋಕ್ಕೆ ತುಪ್ಪ ಎಲ್ಲ ಬಿಟ್ಟು ಬತ್ತಿ ಇಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಸೊ ಚಿಂಟು ಅವ್ರ ಪಪ್ಪ ಪೂಜೆ ಮಾಡಿ ಹೋಗಿದ್ದಾನೆ ನೋಡಿ. ಸೊ ಅವನೇ ನಮ್ಮನೆ ಯಾವಾಗಲೂ ಪೂಜೆ ಮಾಡೋದು. ಇದೆಲ್ಲ ಸಾಮಾನ್ಯ ಅಲ್ವಾ ಗೈಸ್, ಮನೇಲಿ ಯಾರಾದರೂ ಇಂಪಾರ್ಟೆಂಟ್ ಆಗಿರೋರು ಇಲ್ಲ ಅಂದರೆ ಅನ್ಇಂಪಾರ್ಟೆಂಟ್ ಪರ್ಸನ್ಸ್ ಬಂದು ಆಕ್ಯುಪೈ ಮಾಡಿಬಿಡ್ತಾರೆ. ಅಲ್ಲಿದೆ ನೋಡಿ, ಅದು ನೂಕಣ ಅಂದರೆ ಕೆಳಗೆ ಬೀಳ್ತವೆ. ನಮ್ದಲ್ಲ, ಬಿಸು ಬಿಟ್ಬಿಡಿ, ಹೊರಗೆ ದೂರನೇ ಬಿಟ್ಬಿಡಿ. ಹೊಡೋಯ್ತು ಅದ್ರದ್ದು ಅಮ್ಮ ಇಳಿದು ಬಿಟ್ಟು ಹೊಡೋಯ್ತು, ಮರಿನ್ ಬಿಟ್ಬಿಟ್ಟು. ಮನೆ ಒರೆಸೋಣ ಅಂತ ಹೋದಾಗ, ರೂಮ್ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಅಂತ ಹೋದಾಗ ಅಲ್ಲಿ ಆ ಬೆಕ್ಕು ಮನೆ ಮಾಡಿತ್ತು. ಆ ಬೆಕ್ಕು ತನ್ನ ಮರಿನ ಬಿಟ್ಬಿಟ್ಟು ಹೊಡೋಯ್ತು ಗೈಸ್. ಆ ಮರಿಗಳಿಗೆ ಇಳಿಯೋಕ್ಕಾಗ್ತಾ ಇಲ್ಲ, ಸೊ ಹಾಗಾಗಿ ಅಲ್ಲೇ ಉಳ್ಕೊಂಡ್ವು. ಅದನ್ನೆಲ್ಲ ಹೊರಗಡೆ ಹಾಕಿಸ್ದೆ. ಆಮೇಲೆ ಅಲ್ಲೆಲ್ಲ ಕ್ಲೀನ್ ಮಾಡಿ ಬಂದು ಈಗ ಬಟ್ಟೆ ಒಗ್ದು ಹಾಕಿದ್ದೀನಿ ಗೈಸ್. ನೋಡಿ ರಾಶಿ ರಾಶಿ ಬಟ್ಟೆ. ಸೊ ನಾವೇನು ಹಾಕ್ಕೊಂಡು ಬಂದಿದ್ವಲ್ಲ ಸ್ವೆಟರ್ಸು ಎಲ್ಲದು ಕ್ಲೀನ್ ಮಾಡಿದೆ. ಆಮೇಲೆ ಇಲ್ಲಿ ಬಂದುಬಿಟ್ಟು ಬೆಡ್ ಸ್ಪ್ರೆಡ್ ಸಹ ಚೇಂಜ್ ಮಾಡಿದೆ, ಬಿಕಾಸ್ 1 ವೀಕ್ ಆಗಿತ್ತು ಅಲ್ಲ ಆಲ್ರೆಡಿ. ಸೊ ಅದಕ್ಕೇ ನಮಗೆ ಇಷ್ಟ ಆಗಲ್ಲ ಗೈಸ್, ಬಂದ ಮೇಲೆ ನಾವು ಮತ್ತೆ ಬೆಡ್ ಸ್ಪ್ರೆಡ್ ಚೇಂಜ್ ಮಾಡಲಿಲ್ಲ ಅಂದರೆ ಅಲ್ಲಿ ಹೋಗೋಕ್ಕೆ ಮನಸ್ಸಾಗಲ್ಲ. ಸೊ ಬೆಡ್ ಸ್ಪ್ರೆಡ್ ಚೇಂಜ್ ಮಾಡ್ತು ಅಂದರೆ ನಮ್ಮ ಮನಸ್ಸು ಒಂಥರ ಶಾಂತ ಆಗುತ್ತೆ, ಒಂಥರ ಕ್ಯೂಟ್ ಅನ್ನೋದಕ್ಕಿಂತ ಏನು ಅನ್ಬೋದು ಗೈಸ್, ಚೆಂದ ಇರುತ್ತೆ, ಮನಸ್ಸಿಗೆ ನೆಮ್ಮದಿ ಅನ್ನೋದು ಸಿಗುತ್ತೆ. ಆ್ಯಂಡ್ ಏನಪ್ಪ ಸಖತ್ತಾಗಿದೆ, ಫ್ರೆಶ್ ಆಗಿದೆ ಅನ್ನೋ ಫೀಲ್ ಆಗುತ್ತೆ. ಸೊ ಹೀಗೆ ಗೈಸ್ ಮನಸ್ಸಿಗೆ ಖುಷಿ ಆಗುತ್ತೆ, ಅದೇ ತಾನೇ ಮುಖ್ಯ. ಅದಕ್ಕೆ ತಾನೇ ನಾವು ಇಷ್ಟೊಂದೆಲ್ಲ ಜೀವನ ಮಾಡ್ತಾ ಇರೋದು, ಮನಸ್ಸೇ ಇಂಪಾರ್ಟೆಂಟ್ ಅಲ್ಲ ಗೈಸ್. ಗಲೀಜಾಗ್ಬಿಟ್ಟಿತ್ತು ಗೈಸ್, ಎಲ್ಲ ಕ್ಲೀನ್ ಮಾಡಿದ್ದೀನಿ, ಈಗ ಸಮಾಧಾನ ಆಯಿತು. ಸ್ನಾನನೂ ಆಯಿತು. ಬನ್ನಿ ಈಗ ಊಟ ಪ್ಯಾಕ್ ಮಾಡಿಕೊಂಡು ಚಿಂಟು ಊಟ ತೊಗೊಂಡೋಗೋಣ. ಚಿಂಟುದು ಫೇವ್ರೇಟ್ ಇದು, ಅವನಿಗಂತೂ ತುಂಬ ಇಷ್ಟ ಗೈಸ್. ತಿಳಿ ಸಾರು, ಅನ್ನ, ಬಸ್ಸಾರು, ಉಪ್ಸಾರು ಇಂಥವಂತೂ ಅವನಿಗೆ ಪ್ರಾಣ. ಈಗ ಟೈಮ್ ಬಂದು 12:15 ಗೈಸ್. ಚಿಂಟುಗೆ ಊಟ ತೊಗೊಂಡೋಗ್ಬೇಕು, ಬನ್ನಿ ತೊಗೊಂಡೋಗೋಣ. ಎಷ್ಟೇ ಬೇಗ ರೆಡಿ ಆದರೂ ಹೋಗೋ ಅಷ್ಟೊತ್ತಿಗೆ ಅಷ್ಟೇ ಆಗುತ್ತೆ. ಟೈಮ್ ಆಯಿತು, ಬನ್ನಿ ಬೇಗ ಬೇಗ ಹೋಗೋಣ. ಲೇಟ್ ಆದರೆ ಚಿಂಟು ಕುಯ್ ಕುಯ್ ಅಂತಾನೆ. ಫಸ್ಟ್ ಡೇ ಚಿಂಟುಗೆ ಫಸ್ಟ್ ಡೇ ಇದು ಸ್ಕೂಲು. ಸೊ ಅವ್ನು ಫಸ್ಟ್ ಡೇ ಹೋಗಿದ್ದಾನೆ ಅಲ್ಲ, ಸೊ ಅವ್ನಿಗೆ ಲೇಟ್ ಆಗಬಾರ್ದು, ಅಲ್ಲಿ ಅವ್ನಿಗೆ ಇನ್ನೂ ಅಡ್ಜಸ್ಟ್ ಆಗಿರಲ್ಲ ಸ್ಕೂಲು ಅಂದ್ಬಿಟ್ಟು ಬೇಗ ಹೋಗೋಣ ಅಂತ ನಾನು ಬೇಗ ಬೇಗ ಕೆಲಸ ಮಾಡ್ಕೊಂಡೆ. ಬಟ್ ಆಗಲೇ ಇಲ್ಲ ಗೈಸ್, ನನ್ನ ಮಗ ಕುಯ್ ಅಂತ ಇದ್ದ.
ಇನ್ನೇನು ಮಾಡೋದು ಸಾರಿ ಪುಟ ಅಂತ ಹೇಳಿ ಊಟ ಮಾಡಿಸೋಣ ಅಂದ್ಬಿಟ್ಟು ಆಫೀಸ್ ಕಡೆ ಕರ್ಕೊಂಡು ಬಂದೆ. ಆ್ಯಂಡ್ ಊಟ ಮಾಡಿಸ್ಬಿಟ್ಟು ಸ್ಕೂಲಿಗೆ ಬಿಟ್ಬಿಟ್ಟು ಮನೆಗೆ ಸಹ ಬಂದೆ. ಗೈಸ್ ನೋಡಿ, ಎಲ್ಲ ಕೋಳಿಗಳು ಇಲ್ಲಿ ಶೆಲ್ಟರ್ ಪಡ್ಕೊಂಡಿದ್ದಾವೆ. ಫುಲ್ ಮಳೆ ಬರ್ತಾ ಇದೆ ಗೈಸ್. ಇದೊಂದು ಕೋಳಿ ಯಾಕೋ ನೆನೀತಾ ಇದೆ. ಸೂಪರ್ ಅಲ್ಲ? ಬಟ್ಟೆ ಎಲ್ಲ ಒಗ್ದಾಗಿತ್ತು. ಹಾಗೇನೆ ಈಗ ಚಿಂಟುನ ಸ್ಕೂಲಿಂದ ಕರ್ಕೊಂಡು ಬರೋ ಟೈಮ್ ಆಯಿತು. ಆದರೆ ಮಳೆ ಬರ್ತಾ ಇದೆ. ಸೊ ಮಳೆ ನೋಡ್ತಾ ಇದ್ರೆ ಏನೋ ಒಂಥರ ಚಂದ ಗೈಸ್, ನೋಡ್ತಾನೆ ಇರಬೇಕು ಅನ್ಸುತ್ತೆ. ಅದರಲ್ಲೂ ಈ ಗ್ರೀನರಿ ಮಧ್ಯ ಮಳೆ ನೋಡ್ತಾ ಇದ್ರಂತೂ ಸೂಪರ್ ಆಗಿರುತ್ತೆ. ನೋಡಿ ಸಂಜೆ ಆಯ್ತಲ್ಲ, ಅದಕ್ಕೆ ಎಲ್ಲ ಕೋಳಿಗಳು ಬಂದು ಕೂತಿದ್ದಾವೆ. ಸೊ ಚಿಂಟುಗೆ ಸಂಜೆ ಆಯಿತು ಅಂದರೆ ಸ್ನ್ಯಾಕ್ಸ್ ಬೇಕು, ಮನೇಲಿ ಏನೂ ಇರಲಿಲ್ಲ. ಅದಕ್ಕೆ ನಿಂಗೇನು ತೊಗೋಬೇಕು ಅನ್ಸುತ್ತೆ ತೊಗೊಂಡು ಬಾ ಪುಟ ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ದೀನಿ. ಬನ್ನಿ ನೋಡೋಣ ಅವ್ನು ಏನೇನೆಲ್ಲ ತೊಗೋತಾನೆ ಅಂತ. ಬೇಗ ತಗೋ, ಜೋರು ಮಳೆ ಬರುತ್ತೆ ಮತ್ತೆ. ತಗೋ ಇನ್ನೊಂದು. ಏನೋ ಬೇಗ ತಗೋ, ಟೈಮ್ ಆಯ್ತು, ಹೋಗೋಣ. ಎಲ್ಲ ಒಂದೇನೋ? ಇಲ್ಲ ಇಲ್ಲ, ವೆಜ್, ಕೊರಿಯನ್ ವೆಜ್. ನನ್ನ ಮಗನ ಪ್ರಕಾರ ಸ್ನ್ಯಾಕ್ಸ್ ಅಂದರೆ ನೂಡಲ್ಸು ಮತ್ತು ಪಾಸ್ತಾ, ಲೇಸು, ಪಾಪ್ಕಾರ್ನು ಇದಿಷ್ಟೇ. ಆ್ಯಂಡ್ ಈ ಸಲ ಚಿಕನ್ನು ಸಹ ಬೇಕು ಅಂತ ಇದ್ದ. ಬನ್ನಿ ನೋಡೋಣ ಏನು ತೊಗೋತಾನೆ ಅಂತ. ಈಗ ಯಾವ್ದು ಬೇಕತ್ತು? ಈಗ ಯಾವ್ದು ಬೇಕು? ಶೀಖ್ ಕಬಾಬ್ ಬೇಕಾ? ಮೋಮೋಸ್ ಬೇಕಾ? ಏನು ಬೇಕು? ತಗೋ. ಮೋಮೋಸ್ ಏನಕ್ಕೆ ಬೇಡ. ಚಿಕನ್ ನಗೆಟ್ಸು, ಪಾಪ್ಸು ತಗೋ. ಒಂದು ಕಡೆ ಮಗನ ಸೇವೆ, ಮಗಂಗೆ ಏನು ಬೇಕು ಅದೆಲ್ಲ ಕೊಡಿಸ್ಕೊಂಡು ಕರ್ಕೊಂಡು ಬಂದೆ. ಇವಾಗ ನಮ್ಮನೆ ನಾಯಿ ಸೇವೆ. ಪಾಪ ಗೈಸ್, ಮೂಕ ಪ್ರಾಣಿಗಳೇ ಎಷ್ಟೋ ಮೇಲು ಗೊತ್ತಾ. ಅದು ಎಷ್ಟು ಹೊಂದ್ಕೊಂಡು ಹೋಗುತ್ತೆ ಗೊತ್ತಾ. ಆ್ಯಕ್ಚುಲಿ ಮನುಷ್ಯರಿಗಿಂತ ನಾಯಿನೇ ಮೇಲು ಅನಿಸುತ್ತೆ. ನಮ್ಮ ಸಿಮ್ಮಿ ಅನ್ನ ಹಾಕಿದ್ರೆ ತಿನ್ನಲ್ಲ ಗೈಸ್, ಅದಕ್ಕೆ ಮೊಟ್ಟೆ ಬೇಯಿಸಾಕಿದ್ದೀನಿ. ಸೊ ಇವಾಗ ಯಾವ ನೂಡಲ್ಸ್ ಮಾಡ್ಕೋಬೇಕಂತ ಇದೆಯಾ? ಕಪ್ ನೂಡಲ್ಸ್. ನೀರು ಬಿಸಿ ಮಾಡೋದು, ಕುಯ್ಯೋದಷ್ಟೇ. ಹಾಲು, ಚಿಂಟು. ಇನ್ನು ಮುಂದೆ ನಮ್ಮ ಚಿಂಟು ಹೇಳ್ದಂಗೆ ಕೇಳಬೇಕು, ಇಲ್ಲ ಅಂದರೆ ಅವನು ಬೇಜಾರು ಮಾಡ್ಕೋತಾನೆ. ಇರೋದೊಬ್ಬ ಮಗ ಗೈಸ್, ಯಾರು ಭಯಕ್ಕೆ ಹೋಗ್ಬೇಡಿ ನನಗೆ. ಗೈಸ್ ಯಾವುದೋ ಹೊಸ ತೊಗೊಂಡು ಬಂದಿದ್ದಾನೆ. ಬಂದ ತಕ್ಷಣ ಅವನ ಶಾಪಿಂಗ್ ಮಾಡಿಸ್ಕೊಂಡು ಬಂದಿದ್ದಾನೆ ನೋಡಿ. ಇಲ್ಲಿ ಓಪನ್ ಮಾಡಿ ಈ ಸ್ಯಾಶೆನ ರಿಮೂವ್ ಮಾಡ್ಕೋಬೇಕಂತೆ. ಸೊ ವಾಟರ್ ಹಾಕೋದು, ಆಮೇಲೆ ಇಲ್ಲಿ ಡ್ರೈನ್ ಮಾಡ್ಬೇಕಂತೆ. ತೆಗ್ದಾ ಅದಿರ್ಲಿ, ಇಲ್ದ ಹೋಗ್ಲೇನೋ. ಕ್ಲೋಸ್ ಅದು. ನೂಡಲ್ಸ್ ಬೇಯೋದು ಬೇಡ ಒಳಗೆ. ಹಿಂಗೆ ಮಾಡ್ತೀಯ ಅಮ್ಮ? ನಾನು ಮಾಡಿದ್ದಿದ್ರೆ ಬೇಡ, ಹೋಗು. ಇನ್ಯಾರು ಅಷ್ಟು ಉದ್ದಕ್ಕೆ ಎತ್ಕೊಂಡು ಕುತ್ಕೊಂತ ಹೇಳಿದ್ದು? ಮುಂಚೆನೆ ಡ್ರೈನ್ ಮಾಡೋಕೆ. ಡ್ರೈನ್ ಮಾಡುವಾಗ ಅದು ಓಪನ್ ಮಾಡ್ಬೇಕಿತ್ತು. ಊರಿಗೆ ಮುಂಚೆ ಮಾಡಿದ್ದು, ಈಗ ನೀನ್ ಮಾಡಿದ್ದು ಅಮ್ಮ. ನೀನ್ ಮಾಡಿದ್ದು ಅದ್ಲೆಕ್ಕಿಲ್ಲ. ಊರಿಗೆ ಮುಂಚೆ ಎಲ್ಲ ಓಪನ್ ಮಾಡ್ಕೊಂಡು ಕುತ್ಕೊಂಡ್ರೆ ಹಿಂಗೆ ಆಗೋದು. ಅದೇ ನಿನ್ ತರ. ಅಮ್ಮ ನೀನ್ ಹೆಚ್ಚಿಗೆ ಆಡ್ತೀಯ. ನಿನ್ ತಪ್ಪುನೇ ಒಪ್ಕೊಳ್ಳಲ್ಲ ನೋಡು. ತಪ್ಪು ನಂದು. ಮತ್ತೆ ಅದು ಹರ್ಕೊಂಡು ಕೂತಿದ್ ನೀನ್ ತಾನೇ? ಹರ್ಕೊಂಡ್ ಕೂತ್ರೆ ಯಾರು ಹೇಳಿದ್ ಫುಲ್ ತೆಗಿ ಅಂತ? ನಾನು ನೋಡ್ಲೇ ಇಲ್ಲ. ನಾನು ಹಿಂಗ್ ಜಸ್ಟ್ ಹಿಂಗ್ ಓಪನ್ ಮಾಡಿ ನೋಡ್ದೆ ಅಷ್ಟೇ. ಎಲ್ಲ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿರುತ್ತೆ. ಏನು ನನಗೆ ಸಾಕ್ಷಿ ತೋರಿಸ್ತೀನಿ, ಬಾ ಬಾ ನೋಡ್, ಬಾ ಬಾ, ಇಲ್ಲಿ ನಾನು ತೋರಿಸ್ತೀನಿ ಸಾಕ್ಷಿನ. ಹಾ, ಎಲ್ಲ ಕ್ಯಾಪ್ಚರ್ ಆಗಿದೆ. ನನ್ನ ದಬಾಯಿಸಂಗೆ ಏನಿಲ್ಲ ನೀನ. ಪ್ರತಿಯೊಂದು ಕ್ಯಾಪ್ಚರ್, ಮಾತಾಡ್ಬೇಡ. ಪ್ರತಿಯೊಂದು ಕ್ಯಾಪ್ಚರ್ ಆಗಿದೆ. ಏನ್ ಕ್ಯಾಪ್ಚರ್ ಆಗೈತೆ? ಏನು ಕ್ಯಾಪ್ಚರ್ ಆಗಿಲ್ಲ.
ಅದು ನಾನಾ ಓಪನ್ ಮಾಡಿದ್ದು, ನೀನಾ ಓಪನ್ ಮಾಡಿದ್ದು? ಓಪನ್ ಮಾಡಿದ್ ನಾನು. ಇಷ್ಟು ಓಪನ್ ಆಗಿತ್ತು, ಇಷ್ಟು. ಆಯ್ತು, ಅದು ಎಷ್ಟು ಓಪನ್ ಆಗಿತ್ತು, ಅದು ಯಾರು ಹಂಗ ಓಪನ್ ಮಾಡಿದ್ದು ಎಲ್ಲ ಕಾಣುತ್ತೆ. ಓಪನ್ ಮಾಡ್ದ ನಾನು, ಇದು ಫುಲ್ ತೆಗ್ದವ್ರು ಯಾರು? ಎಲ್ಲ ತೆಗ್ದಿದ್ದು, ಓತಿದ್ದು, ಎಲ್ಲ ಏತಿದ್ದು ಎಲ್ಲ ಕಾಣುತ್ತೆ. ಎಲ್ಲ ಕಾಣುತ್ತೆ. ನಂಗೆ ಗೊತ್ತು ಚಿಂಟುಗೆ ನೂಡಲ್ಸ್ ಕೊಡ್ತಾ ಇರೋದಕ್ಕೆ ಎಲ್ಲರೂ ನನಗೆ ಬೈತೀರಾ ಅಂತ. ಏನಕ್ಕೆ? ನನಗೆ ಏನು ಆಪ್ಷನ್ಸ್ ಇಲ್ಲ. ನನ್ನ ಮಗನಿಗೆ ಹೊಟ್ಟೆ ತುಂಬಬೇಕು, ಅವನು ತಿನ್ನಬೇಕು. ಸೊ ನೋಡಿ ಗೈಸ್, ಬಿಸಿನೀರು ಹಾಕ್ತಾ ಇದ್ದಾನೆ. ನೀನು ಕುಡಿದ್ಬಿಡು. ಇದು ಕುಡಿಬೇಕು, ಇದು ಕುಡಿದ್ರೆ ನಾನು ಸಾಕು. ಇದು ಕುಡಿದ್ರೆ ನಾನು ಕುಡ್ದಂಗೆ. ಹೇಳಿದ್ದು ಕೇಳಿದ್ದು ಎಲ್ಲ ತಗಸ್ಕೋತಾ ಇದೆಯಾ? 8ಲ್ಲಿ ಎಷ್ಟು ತೆಗಿಬೇಕು? 95%. ಅಮ್ಮ ಸುಮ್ಮನೆ ಇರ್ದಾಗ ನೋಡೋದ ಏನಕ್ಕೆ ಈಗ ಇಲ್ಲ. ಇನ್ನ ನಾನು ಸ್ಕೂಲ್ಗೆ ಹೋಗಿಲ್ಲ. ಏನದು? ಆಯ್ತಮ್ಮ ಸುಮ್ಮನಿರಮ್ಮ. ಬೇಸಿಕ್ ಫೌಂಡೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಅದೇ ಆಯ್ತು. ಡೇ 1 ಇಸ್ ದ ಫೌಂಡೇಶನ್. ಆಯ್ತು. ಅದನ್ನ ಹಾಕು, ಏನು? ಆಮೇಲೆ ಹಾಕೋದು ಡ್ರೈನ್ ಮಾಡಿದ್ಮೇಲೆ. Who said? Is that so? Yes. Is they mentioned like that? ಇದು ಸೆಕೆಂಡ್ ಸ್ಟೆಪ್ಪು, ಥರ್ಡ್ ಸ್ಟೆಪ್ಪು, ಆಮೇಲೆ ಫೋರ್ತ್ ಸ್ಟೆಪ್ಪು ಮಿಕ್ಸ್ ಮಾಡೋದು. ನನಗೆ ಕೂಡ ಬರ್ತೀಯ ಇಂಥ ನೂಡಲ್ಸ್ ಅದೆಷ್ಟು ತಿಂದಿಲ್ಲ ನಾನು. ಹೌದಪ್ಪ. ನೋಡಿ ಗೈಸ್, ಈ ರೀತಿ ಡ್ರೈನ್, ಅದರೊಳಗಿರೋ ಕಂಟೆಂಟ್ಸ್ ಎಲ್ಲ ಹೋಗಲ್ಲ. ಡ್ರೈನ್ ಆಗ್ತಿದೆ ಅಲ್ಲ, ವೆಜಿಟೇಬಲ್ಸ್ ಎಲ್ಲ ಇನ್ನು ಅಡ್ಡ ಹಾಕಿ ಇನ್ನು. ಹಾಂ, ದಟ್ಸ್ ಗುಡ್. ಜಾಸ್ತಿ ಏನು ಡ್ರೈನ್ ಮಾಡಬೇಡ ಅಪ್ಪಿ, ಸಾಕನ್ಸುತ್ತೆ. ಫುಲ್ ಬಿಚ್ಚಕದೀಗ. ಸೊ ಈಗ ಬೆಂದಿದೆ ನೂಡಲ್ಸ್ ಎಲ್ಲ. ಇದು ಲಿಕ್ವಿಡು ಇದೆಯಾ? ಸಾಸ್, ಆಯಿಲ್. ಸಕ್ಕರೆನೂ ಇದೆ. ಆದ್ರೂ ಖಾರ ಆಗುತ್ತೆ. ಹಾಲು ಆಗಲ್ಲ ಅನ್ಸುತ್ತೆ ಅಮ್ಮ ಈಗ. ಕೊಡ್ತೀನಿ ನಾನು. ಈಗ ಸ್ಟಾರ್ಟ್ ಆಯ್ತು, ನಾನು ಈಗ ತಿನ್ನಕ್ ಹೋಗ್ತೀನಿ. ಆಯ್ತು, ಈಗ ಕೊಟ್ಟೆ. ತನ್ನ ಆಯ್ತದ. ನನಗೆ ಇದ್ರ ಜೊತೆ ಜ್ಯೂಸ್ ಕುಡಿತೀನಮ್ಮ. ಆಮೇಲೆ ಕುಡಿಯುವಂತ ಏನಾಗಲ್ಲ. ತಿಂಗಳಾಯ್ತು ಗೈಸ್, ಚಿಂಟು ನೂಡಲ್ಸೇ ತಿಂದಿಲ್ವಂತೆ. ತಿಂದಿದ್ದೀನಿ, ಆದ್ರೆ ತುಂಬಾ ದಿನ ಆಯ್ತು, ಹತ್ತತ್ರ ತಿಂಗಳಾಗ್ತಾ ಬಂತು. ಹೌದು, ಮೊನ್ನೆ ಅಲ್ಲಿ ತಿಂದವನು ಯಾರೋ ನೂಡಲ್ಸ್ನ. ಅದು ಬೇರೆ ಅಮ್ಮ, ಬೇರೆ. ಅದು ವೆಜಿಟೇಬಲ್ ನೂಡಲ್ಸ್. ಅದು ಇದು ದದ್ದಿ ನೂಡಲ್ಲ. ದದ್ದಿ ನೂಡಲ್ಲ. ಹಾ, ಏನೋ ಅಂತ ನೂಡಲ್. ತಗೋ, ಹಾಲು ಕುಡಿ. ನೋಡಿ ಗೈಸ್, ಹಾಲು ಕುಡಿ ಅಂದ್ರೆ ವೇಸ್ಟ್ ಅಂತೆ ಹಾಲು. ನಿನ್ಗೆ ಅರ್ಥ ಆಗಲ್ಲ ಕುಡಿ. ನಿನ್ಗೆ ಅರ್ಥ ಆಗಲ್ಲ. ಫಸ್ಟ್ ಹಾಲು ಕುಡಿ, ಆಮೇಲೆ ಮಿಕ್ಸ್ ಮಾಡುವಂತೆ, ಬಿಸಿ ಹೋಗುತ್ತೆ. ಏನೊಂದು ಬೈಟ್ ಆಮೇಲೆ ಬೈಟ್ ಮಾಡ್ತೀನಿ. ನೀ ಹಾಲು ಕುಡಿ, ನೀ ಹಾಲು ಕುಡಿ. ಈಗ ನಾವೇನೇ ಹೊಸ್ದಾಗಿ ಮಾಡಿದ್ರು ದೇವ್ರಿಗೆ ನೈವೇದ್ಯ ಇಡೋ ತರ ನನ್ನ ಮಗ ಏನೇ ಮಾಡಿದ್ರು ಫಸ್ಟ್ ತುತ್ತು ನನಗೆ ಕೊಡೋದು. ಎಷ್ಟು ಮುದ್ದು ಮಗ, ಒಳ್ಳೆ ಮಗ ಅಲ್ಲ. ನಾನು ಬೈಟ್ ಸಾಕು. ನಾನು ಬೈಟ್ ಖಾರ ಗೈಸ್, ತುಂಬ ಚಿಕ್ಕ ತಗೊಂಡಿದ್ದೀನಿ. ಸಾಕು. ಹಾಲು ಕುಡಿ. ಜಾಣ. ಬಟ್ ಇದಿನ್ನು ಬಾಯ್ಲ್ ಆಗ್ಬೇಕಿತ್ತೇನೋ. ಇಷ್ಟೇ. ಸರಿ, ಬಾಯ್. ಓ, ಕೆಳಗೆ ಕೂತ್ಕೊಂತೀನಿ, ಅಷ್ಟು ಮೇಲೆ ಹೋಗ್ಬೇಡ. ಹೇ, ಕಾಫಿ. ಕಾಫಿ.
ಸ್ಟ್ರಾಂಗ್ ಕಾಫಿ. ಕಾಫಿ ಕುಡಿದ್ಬಿಟ್ಟು ಈಗ ಸಿಮ್ಮಿನ ಔಟ್ ಸೈಡ್ ಕರ್ಕೊಂಡು ಹೋಗ್ಬೇಕು ಗೈಸ್. ಬನ್ನಿ ಹೋಗೋಣ. ಗೈಸ್, ನಮ್ಮ ಸಿಮ್ಮಿನ ಹೊರಗಡೆ ಕರ್ಕೊಂಬರಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದೀನಿ ಗೊತ್ತಾ. ಬಾ ಹೊರಗಡೆ ಕರ್ಕೊಂಡು ಹೋಗ್ತೀನಿ, ಬಾ ಹೊರಗಡೆ ಹೋಗು ಅಂದರೂ ಹೋಗಲ್ಲ ಗೈಸ್. ಇಲ್ಲಿಂದ ಅದ್ರ ಮನೆಗೆ ಹೋಗುತ್ತೆ, ಅದ್ರ ಮನೆಯಿಂದ ಮತ್ತೆ ಇಲ್ಲೇ ಬರತ್ತೆ. ಎಷ್ಟು ಸುಸ್ತು ಮಾಡುತ್ತೆ ಗೊತ್ತಾ. ಕೊನೆಗೂ ನೋಡಿ ಸುಸ್ತು ಮಾಡ್ತು, ವಾಪಸ್ ಬಂದ್ಬಿಡ್ತು, ಎಲ್ಲೂ ಹೋಗಲ್ಲ. ಗುಡ್ ಗರ್ಲ್. ನಂತರ ಅದಕ್ಕೂ ಒಳ್ಳೆ ಬುದ್ಧಿ ಜಾಸ್ತಿ ಇದೆ. ತುಂಬ ಒಳ್ಳೆ ಬುದ್ಧಿ ಪ್ರಯೋಜನ ಇಲ್ಲ ಸಿಮಿ. ಇಷ್ಟೋ ತನಕ ನಾನು ಒಳಗಡೆ ಬಿಟ್ಕೊಂಡಿರಲಿಲ್ಲ, ಈಗ ಒಳಗಡೆ ಹಾಕ್ತೇನೆ. ಬಾ ಹೋಗು ಮಲ್ಕೋ, ಅಲ್ಲೀಗ ಕ್ಲೀನ್ ಮಾಡಕ್ಕೆ ಬರ್ತಾರೆ. ಸರಿ, ನೀವು ಮಲ್ಕೊಳ್ಳಿ, ನಾವು ಒಳಗೆ ಹೋಗ್ತೀವಿ. ಹಾಂ, ಓಕೆ. ಸೊ ಗೈಸ್, ಇವತ್ತಿನ ವ್ಲಾಗ್ ನೋಡಿದ್ರಿ ಅಲ್ಲ. ಸದ್ಯಕ್ಕೆ ಇಷ್ಟೇ ಗೈಸ್. ಮತ್ತು ಮಾಡೋವಷ್ಟು ಪೇಷನ್ಸ್ ಇಲ್ಲ, ಇನ್ನೂ ತುಂಬ ಕೆಲಸ ಇದೆ. ಸೊ ಅದೆಲ್ಲ ಮಾಡ್ಕೋಬೇಕು. ನಾನು ನಿಮಗೆ ಮತ್ತೆ ಸಿಗ್ತೀನಿ ಗೈಸ್ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್ ಗೈಸ್.